Hi, welcome to Wiener Academy of Commerce. So in this session I am going to explain the new method called Newton's method of advancing differences. So this method is used only in calculating interpolation's value. That too when we need the values between two numbers, and this method is not applicable to extrapolation problem. For calculating the missing value under this method, we need to be follow three steps. Under first step, we need to be calculate leading differences which we are calculated in binomial expansion method. In the same way here also we need to be calculate leading differences until only one differences remain in the end. So after calculation of leading differences, under next second step, we need to be calculate x value by using the formula. Formula is item of interpolation minus item of origin divided by difference between adjoining items. So after calculation of x value, under third step, we need to be calculate the needed value, that means interpolated value, by using Newton's formula. It looks a little bit long, but still if you understand very well, you can able to write this formula in a simple way. So formula is y equals to y0 plus x into delta 10 plus x into x minus 1 divided by 1 into 2 into delta 20 plus x into x minus 1 into x minus 2 divided by 1 into 2 into 3 into delta 30 plus so on. It's depending upon the number of years given in the problem. If they are given only 2 or 3 years informations and there is a need of calculating the missing value, then such a situations we can able to use only two leading differences, that means delta 20 or delta 30. So if there is more than 3 years, 4 years and 5 years, in such a situation this formula will going to be lengthy and we need to be write in the same way which we are discussed here. So andre see ಒಂದು ನ್ಯೂಟನ್ಸ್ ಫಾರ್ಮುಲಾ ಅಂತಕ್ಕಂಥದ್ದೇನಿದೆ ಅಥವಾ ಈ ಒಂದು ನ್ಯೂಟನ್ಸ್ ಮೆಥಡ್ ಆಫ್ ಅಡ್ವಾನ್ಸಿಂಗ್ ಡಿಫ್ರೆನ್ಸಸ್ ಅಂತಕ್ಕಂತಹ ಒಂದು ಮೆಥಡ್ ಏನಿದೆ, ಈ ಮೆಥಡನ್ನು ನಾವು ಯಾವಾಗ ಎಲ್ಲಿ ಉಪಯೋಗವನ್ನು ಮಾಡ್ತೀವಿ ಅಂತ ಬಂದಾಗ ಕೇವಲ ಇಂಟರ್ಪೋಲೇಷನ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ, ಅಂದರೆ ಕೊಟ್ಟಿರುವಂತಹ ಡೇಟಾದ ನಡುವಿನ ಮಿಸ್ಸಿಂಗ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದರೆ ಅಂಥ ಸಂದರ್ಭಗಳಲ್ಲಿ ಮಾತ್ರ ಅಷ್ಟೇ ಈ ಒಂದು ನ್ಯೂಟನ್ಸ್ ಮೆಥಡ್ ಆಫ್ ಅಡ್ವಾನ್ಸಿಂಗ್ ಡಿಫ್ರೆನ್ಸಸ್ಸನ್ನು ಬಳಕೆ ಮಾಡ್ಬೋದಾಗಿ ಬರುತ್ತೆ. ಎಕ್ಸ್ಟ್ರಪೊಲೇಷನ್ ಮೆಥಡಲ್ಲಿ ಅಥವಾ ಎಕ್ಸ್ಟ್ರಪೊಲೇಷನ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದರೆ ಅಂಥ ಸಂದರ್ಭಗಳಲ್ಲಿ ಈ ಒಂದು ನ್ಯೂಟನ್ಸ್ ಮೆಥಡನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಸೊ ಈ ಒಂದು ನ್ಯೂಟನ್ಸ್ ಮೆಥಡ್ ಅಂತಕ್ಕಂಥದ್ದನ್ನು ಪರ್ಟಿಕ್ಯುಲರ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಯಾವಾಗ ನಮಗೆ ಎರಡು ಪೂರ್ಣ ಸಂಖ್ಯೆಗಳ ನಡುವಿನ ಒಂದು ವ್ಯಾಲ್ಯೂ ಬೇಕಾಗುತ್ತೆ. ಸೊ ಅಂದರೆ 0.1, 0.2, 0.3 ಈ ಥರದ ವ್ಯಾಲ್ಯೂಗಳಿಗೆ ಸಂಬಂಧಪಟ್ಟಂತೆ
ನಾವು ಏನಾದರೂ ಮಿಸ್ಸಿಂಗ್ ಇನ್ಫಾರ್ಮೇಷನನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಬಂದಾಗ ಆ ರೀತಿಯಲ್ಲಿ ಫ್ರ್ಯಾಕ್ಷನಲ್ ವ್ಯಾಲ್ಯೂಗಳಿಗೆ ಮಿಸ್ಸಿಂಗ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಈ ಒಂದು ಮೆಥಡನ್ನು ಅಪ್ಲೈ ಮಾಡ್ಬೋದಾಗಿ ಬರುತ್ತೆ. ಸೊ ಅದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು. ಸೊ ದಿಸ್ ಮೆಥಡ್ ಈಸ್ ಯೂಸ್ಡ್ ಓನ್ಲಿ ಇನ್ ಇಂಟರ್ಪೊಲೇಷನ್, more concerned with the interpolation of figures of y between two values of x variables. It is based on advancing differences. We have to proceed with the obtaining of differences between the y values, extending the process till only one difference remain in the end ಅಂತ ಹೇಳುತ್ತೆ. ಸೊ ಅಂದರೆ ಯಾವಾಗ ನಮಗೆ ಎರಡು ಅಂಕೆಗಳ ನಡುವಿನ ಒಂದು ವೈ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ, ಅಂಥ ಸಂದರ್ಭಗಳಲ್ಲಿ ನಾವು ಈ ಒಂದು ನ್ಯೂಟನ್ಸ್ ಮೆಥಡ್ ಆಫ್ ಅಡ್ವಾನ್ಸಿಂಗ್ ಡಿಫ್ರೆನ್ಸಸನ್ನು ಬಳಕೆ ಮಾಡಬಹುದು. ಸೊ ಈ ಒಂದು ನ್ಯೂಟನ್ಸ್ ಮೆಥಡ್ ಆಫ್ ಅಡ್ವಾನ್ಸಿಂಗ್ ಡಿಫ್ರೆನ್ಸಸನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಬಂದರೆ, ಸೊ 3 ಹಂತಗಳನ್ನು ನಾವು ಫಾಲೋ ಆಗಬೇಕು. ಮೊದಲಿಗೆ ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಬೇಕು. ಸೊ ಈ ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಇದಕ್ಕಿಂತ ಮುಂಚಿನ ವಿಡಿಯೋಗಳಲ್ಲಿ, ಅಂದರೆ ಬೈನಾಮಿನಲ್ ಮೆಥಡ್ ಏನಿದೆ ಆ ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಮೆಥಡಲ್ಲಿ ಈ ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಎಲ್ಲಿಯವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರ. ಸೊ ಅಂದರೆ ಈ ಲೀಡಿಂಗ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು ಎಲ್ಲಿಯವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂದರೆ, ಕೊನೆಯ ಸಾಲಿನಲ್ಲಿ ಕೇವಲ ಒಂದೇ ಒಂದು ಅಂಕೆ ಬರುವವರೆಗೂ ಕೂಡ ನಾವು ಕ್ಯಾಲ್ಕುಲೇಷನನ್ನು ಮುಂದುವರಿಸ್ಕೊಳ್ತಾ ಹೋಗಬೇಕು. ಸೊ ಅದನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಅಂಟಿಲ್ ಓನ್ಲಿ ಒನ್ ಡಿಫ್ರೆನ್ಸಸ್ ರಿಮೈನ್ ಇನ್ ದ ಎಂಡ್ ಅಂತ ಹೇಳುತ್ತೆ. ಸೊ ಕೊನೆಯದಾಗಿ ಕೇವಲ ಒಂದೇ ಒಂದು ಸಂಖ್ಯೆ ಬರುವವರೆಗೂ ಕೂಡ ನಾವು ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ತಾ ಹೋಗಬೇಕಾಗಿ ಬರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ದೆನ್ ಸ್ಟೆಪ್ 2 ಅಂತ ಬಂದಾಗ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಒಂದು ಫಾರ್ಮುಲಾವನ್ನು ಹೇಳ್ತಾರೆ. ಸೊ ಫಾರ್ಮುಲಾ ಅಂತ ಬಂದಾಗ ಐಟಮ್ ಆಫ್ ಇಂಟರ್ಪೊಲೇಷನ್ ಮೈನಸ್ ಐಟಮ್ ಆಫ್ ಒರಿಜಿನ್ ಅಂತ ಇದೆ. ಸೊ ಐಟಮ್ ಆಫ್ ಇಂಟರ್ಪೊಲೇಷನ್ ಅಂದರೆ ಯಾವ ಸಂಖ್ಯೆಗೆ ನಾವು ವೈ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಅದನ್ನು ಇಲ್ಲಿ ಐಟಮ್ ಆಫ್ ಇಂಟರ್ಪೊಲೇಷನ್ ಅಂತ ಹೇಳಿ ಕರಿತೇವೆ. ಸೊ ಅಂದರೆ 2.5 ಅಥವಾ 3.5 ಈ ವ್ಯಾಲ್ಯೂಗಳಿಗೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಬಂದಾಗ, ಅಥವಾ 10.5 20.5 ಈ ಥರದ ವ್ಯಾಲ್ಯೂಗಳಿಗೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಬಂದಾಗ, ಆ ಏನು ವ್ಯಾಲ್ಯೂಗಳಿದೆ, ಫ್ರ್ಯಾಕ್ಷನಲ್ ವ್ಯಾಲ್ಯೂಗಳಿದೆ, ಅವುಗಳನ್ನು ನಾವಿಲ್ಲಿ ಐಟಮ್ ಆಫ್ ಇಂಟರ್ಪೊಲೇಷನ್ ಅಂತೇಳಿ ಕರೀತಾರೆ. ಸೊ ಐಟಮ್ ಆಫ್ ಒರಿಜಿನ್ ಅಂತ ಅಂದರೆ ಪ್ರಾಬ್ಲಮಿನಲ್ಲಿ ಇರ್ತಕ್ಕಂತಹ ಅಥವಾ ಡೇಟಾದ ಬಿಗಿನಿಂಗ್ ವ್ಯಾಲ್ಯೂ ಏನಿದೆ, ಎಕ್ಸ್ ವೇರಿಯೇಬಲ್ಸ್ ಏನಿದೆ, ಆ ಎಕ್ಸ್ ವೇರಿಯೇಬಲಿನ ಮೊದಲನೇ ಸಂಖ್ಯೆಯನ್ನು ನಾವಿಲ್ಲಿ ಐಟಮ್ ಆಫ್ ಒರಿಜಿನ್ ಅಂತ ಹೇಳಿ ಕರೀತೇವೆ. ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜಾಯ್ನಿಂಗ್ ಐಟಮ್ಸ್ ಅಂತ ಅಂದರೆ ಎರಡು ಸಂಖ್ಯೆಗಳ ನಡುವೆ, ಅಂದರೆ ಎಕ್ಸ್ ವೇರಿಯೇಬಲ್ಸ್ ಏನಿದೆ ಆ ಎಕ್ಸ್ ವೇರಿಯೇಬಲ್ಸಲ್ಲಿ ಯಾವುದಾದರೂ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸಗಳು ಏನಿದೆ ಆ ವ್ಯತ್ಯಾಸಗಳನ್ನು ನಾವಿಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜಾಯ್ನಿಂಗ್ ಐಟಮ್ಸ್ ಅಂತ ಹೇಳ್ತೇವೆ. ಸೊ ಈ ಥರದ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಮೊದಲಿಗೆ ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ ನಂತರದಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ನ್ಯೂಟನ್ಸ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಇಂಟರ್ಪೊಲೇಷನ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾವನ್ನು ತಿಳಿಸಿದ್ದಾರೆ. ಆ ಒಂದು ಫಾರ್ಮುಲಾದ ಮುಖಾಂತರವಾಗಿ ನಾವು ಇಂಟರ್ಪೊಲೇಟೆಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಲ್ಲಿ ಫಾರ್ಮುಲಾ ಅಂತ ಬಂದಾಗ y equals to y0 plus x into delta 10 plus x into x minus 1 divided by 1 into 2 into delta 20 plus x into x minus 1 into x minus 2 divided by 1 into 2 into 3 into delta 30 so on ಅಂತ ಹೇಳ್ತಾರೆ. ಸೊ ಅಂದರೆ ನಮಗೆ ಎಷ್ಟು ವರ್ಷಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಥವಾ ನಾವು ಎಷ್ಟು ಡೆಲ್ಟಾಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಅದರ ಮೇಲೆ
ಈ ಒಂದು ಅದರ ಮೇಲೆ ಈ ಒಂದು ಫಾರ್ಮುಲಾವನ್ನು ಎಲ್ಲಿಗೆ ಕೊನೆಗೊಳಿಸಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಸೊ ಅಂದರೆ ನಮಗೆ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಇದೆ ಅಂತ ಬಂದಾಗ ಅಥವಾ ನಂಬರ್ ಆಫ್ ಇಯರ್ಸ್ ಪ್ರಾಬ್ಲಮ್ನಲ್ಲಿ ಹೆಚ್ಚಾಗಿ ಕೊಟ್ಟಿದ್ದಾನೆ ಅಂತ ಬಂದಾಗ ಆಗ ನಾವು ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಜಾಸ್ತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವಾಗ ನಾವು ಜಾಸ್ತಿ ಲೀಡಿಂಗ್ ಡಿಫ್ರೆನ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂಥ ಸಂದರ್ಭಗಳಲ್ಲಿ ಈ ಫಾರ್ಮುಲಾವು ಕೂಡ ಅಷ್ಟನ್ನೇ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಅದರ ಬೇಸ್ ಮೇಲೆ ನಾವು ಯಾವಾಗ ಯಾವ ರೀತಿಯ ಫಾರ್ಮುಲಾವನ್ನು, ಇದು ಫಿಕ್ಸ್ಡ್ ಫಾರ್ಮುಲಾ ಅಂತ ಇಲ್ಲ, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್, ಡಿಪೆಂಡಿಂಗ್ ಅಪಾನ್ ಪ್ರಾಬ್ಲಮ್ ನಾವು ಎಷ್ಟು ಫಾರ್ಮುಲಾವನ್ನು ಡ್ರ್ಯಾಗ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಸೊ ಪ್ರಾಬ್ಲಮ್ಗಳಲ್ಲಿ ನಿಮ್ಗೆ ಅದನ್ನು ಪ್ರಾಬ್ಲಮ್ನ ಆನ್ಸರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನು ತಿಳ್ಕೊಳ್ಬೋದು. ಸೊ ಪ್ರಾಬ್ಲಮ್ ಅಂತ ಬಂದಾಗ ಸೊ ಇಲ್ಲಿ ಈಗಾಗಲೇ ಒಂದು ಪ್ರಾಬ್ಲಮ್ ಇದೆ, ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ವಿ ನೀಡ್ಸ್ ಟು ಬಿ ಕ್ಯಾಲ್ಕುಲೇಟ್ the interpolation value for workers who are earning rupees 35 means, so in this problem there is information regarding employees and wage rate. So x indicate wage rate and y indicate number of employees. So ಈ ಪ್ರಾಬ್ಲಮಲ್ಲಿ x ಅಂತಕ್ಕಂಥದ್ದು ಕೂಲಿಯನ್ನು ಪ್ರತಿನಿಧಿಸಿದರೆ, ವೈ ಅಂತಕ್ಕಂಥದ್ದು ನಂಬರ್ ಆಫ್ ಎಂಪ್ಲಾಯೀಸನ್ನು, ಎಷ್ಟು ಜನ ಆ ಒಂದು ಕೂಲಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಸೊ ಎಕ್ಸ್ ಅಂತಕ್ಕಂಥದ್ದು ಮೊದಲಿಗೆ 10 ಅಂತ ಇದೆ, ಅಂದರೆ 10 ರೂಪಾಯಿ ವೇಜಸ್ಸನ್ನು ಎಷ್ಟು ಜನ ಪಡ್ಕೊಳ್ತಾ ಇದ್ದಾರಪ್ಪ ಅಂತ ಬಂದರೆ 50 ಜನ ಪಡ್ಕೊಳ್ತಾ ಇದ್ದಾರೆ. 20 ರೂಪಾಯಿಯಷ್ಟು ವೇಜಸ್ಸನ್ನು 150 ಮೆಂಬರ್ಸ್ ಅರ್ನ್ ಮಾಡ್ತಾ ಇದ್ದಾರೆ. 30 ರೂಪೀಸಷ್ಟು ಅಮೌಂಟನ್ನು ಅಥವಾ ವೇಜನ್ನು 300 ಮೆಂಬರ್ಸ್ ಅರ್ನ್ ಮಾಡ್ತಾ ಇದ್ದಾರೆ. 40 ರೂಪಿಯನ್ನು 500 ಮೆಂಬರ್ಸ್ ಅರ್ನ್ ಮಾಡ್ತಾ ಇದ್ದಾರೆ. 50 ರೂಪಿಯನ್ನು 700 ಮೆಂಬರ್ಸ್ ಅರ್ನ್ ಮಾಡ್ತಾ ಇದ್ದಾರೆ. 60 ರೂಪಿಯನ್ನು 800 ಮೆಂಬರ್ಸ್ ಅರ್ನ್ ಮಾಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮಲ್ಲಿ ಅಂತ ಕೇಳಿದ್ದೇನಪ್ಪ ಅಂತಂದರೆ ಇಂಟರ್ಪೊಲೇಟ್ ದ ನಂಬರ್ ಆಫ್ ವರ್ಕರ್ಸ್ ಅರ್ನಿಂಗ್ rupees 35 ಅಂತ ಇದೆ. ಸೊ ಅಂದರೆ ಇಲ್ಲೇನಾಗಿದೆ, 30 ರೂಪಾಯಿ ಎಷ್ಟು ಜನ ಅರ್ನ್ ಮಾಡ್ತಾ ಇದ್ದಾರೆ, 40 ರೂಪಾಯಿ ಎಷ್ಟು ಜನ ಅರ್ನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಬಟ್ ಇನ್ ಬಿಟ್ವೀನ್ ವ್ಯಾಲ್ಯೂ 30 ಮತ್ತು 40ಯ ನಡುವೆ 35 ಬರುತ್ತೆ. ಆ 35 ಅಷ್ಟು ವೇಜಸ್ಸನ್ನು ಎಷ್ಟು ಜನ ಅರ್ನ್ ಮಾಡ್ತಾ ಇದ್ದಾರೆ ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ, ಅಥವಾ ಆ ಒಂದು ಇನ್ಫಾರ್ಮೇಷನನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಈ ಪ್ರಾಬ್ಲಮಲ್ಲಿ ತಿಳಿಸಿದ್ದಾರೆ. ಸೊ ಈ ಒಂದು 35 ರೂಪಿಯನ್ನು ಅರ್ನ್ ಮಾಡ್ತಾ ಇರ್ತಕ್ಕಂತಹ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು ಡೇಟಾವನ್ನು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ ಅಂತ ಅಂದರೆ, ಮೊದಲಿಗೆ ಕೊಟ್ಟಿರ್ತಕ್ಕಂತಹ ವ್ಯಾಲ್ಯೂಗಳನ್ನು ಕಾಲಮ್ ವೈಸಲ್ಲಿ ಬರ್ಕೊಳ್ಬೇಕು. ಅದಾಗಿದ ನಂತರದಲ್ಲಿ ಲೀಡಿಂಗ್ ಡಿಫ್ರೆನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲಿಗೆ ಎಕ್ಸ್ ವ್ಯಾಲ್ಯೂ 10, 20, 30, 40, 50, 60 ಬರ್ಕೊಳ್ಳಿ. ಸೆಕೆಂಡ್ ಕಾಲಮಲ್ಲಿ ವೈ 50, 150, 300, 500, 700, 800. ಸೊ ಇದನ್ನು ನಾವಿಲ್ಲಿ ವೈ ಆಲ್ಫಾಬೆಟ್ ವಿತ್ ಸಬ್ಸ್ಕ್ರಿಪ್ಟ್ನ ಸಹಾಯದಿಂದಾಗಿ ಐಡೆಂಟಿಫಿಕೇಷನ್ ಮಾಡಿಕೊಳ್ಬೇಕು. ಸೊ ಅಂದರೆ ಮೊದಲನೇ ವರ್ಷದ ವೈ ವ್ಯಾಲ್ಯೂವನ್ನು y0 ಅಂತ ಹೇಳಿ, ಎರಡನೇ ವರ್ಷದ ವೈ ವ್ಯಾಲ್ಯೂವನ್ನು y1 ಅಂತ ಹೇಳಿ, ಮೂರನೇ ವರ್ಷದ ವ್ಯಾಲ್ಯೂವನ್ನು y2 ಅಂತ ಹೇಳಿ. ಸೊ ಇದೇ ರೀತಿಯಲ್ಲಿ ಎಂಡ್ ವ್ಯಾಲ್ಯೂ ತನಕನೂ ಕೂಡ y0, y1, y2, y3, y4, y5 ಈ ರೀತಿಯಲ್ಲಿ ನಾವು ಐಡೆಂಟಿಫಿಕೇಷನನ್ನು ಮೊದಲಿಗೆ ಮಾಡಬೇಕಾಗಿ ಬರುತ್ತೆ. ಅದಾದ ನಂತರದಲ್ಲಿ ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಲೀಡಿಂಗ್ ಡಿಫ್ರೆನ್ಸ್ಗಳನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಇದೇ ಚಾಪ್ಟರಿನ ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಏನಿದೆ ಅದರಲ್ಲಿ ನೀವು ಈ ಒಂದು ಡೆಲ್ಟಾಗಳನ್ನು ಅಥವಾ ಲೀಡಿಂಗ್ ಡಿಫ್ರೆನ್ಸ್ಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಸೊ ಇಲ್ಲೂ ಕೂಡ ಅದನ್ನು ಬಳಕೆ ಮಾಡಿಕೊಳ್ಬೇಕು. ಸೊ ಡೆಲ್ಟಾ 1 ಅಂತ ಬಂದಾಗ ಅಥವಾ ಡೆಲ್ಟಾ 10 ಅಂತ ಅಂದರೆ y1 ಮೈನಸ್ y0 ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಅಂದರೆ ಎರಡನೇ ವರ್ಷದ ವೈ ವ್ಯಾಲ್ಯೂವಿನಿಂದ ಮೊದಲನೇ ವರ್ಷದ ವೈ ವ್ಯಾಲ್ಯೂವನ್ನು ಲೆಸ್ ಮಾಡಬೇಕಾಗತ್ತೆ.
ಸೊ ಆ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ 150 ಮೈನಸ್ 50 ಅಂತ ಅಂದರೆ 100 ಅಂತಕ್ಕಂಥದ್ದು ಡೆಲ್ಟಾ 10 ಅಂತ ಆಯಿತು. ದೆನ್ ಅದೇ ರೀತಿಯಲ್ಲಿ ಡೆಲ್ಟಾ 11 ಅಂತ ಬಂದಾಗ y2 ಮೈನಸ್ y1 ಅಂದರೆ 3ನೇ ವರ್ಷದ y ವ್ಯಾಲ್ಯೂವಿನಿಂದ 2ನೇ ವರ್ಷದ y ವ್ಯಾಲ್ಯೂವನ್ನು ಲೆಸ್ ಮಾಡಬೇಕು. ಸೊ ಮಾಡಿದಂಥ ಸಂದರ್ಭದಲ್ಲಿ 300 ಮೈನಸ್ 150 ಅಂತ ಆಗುತ್ತೆ. ಸೊ 300 ಮೈನಸ್ 150 ಅಂತ ಬಂದಾಗ 150 ರಿಮೈನಿಂಗ್ ಬ್ಯಾಲೆನ್ಸ್, ಅದನ್ನು ನಾವಿಲ್ಲಿ ಡೆಲ್ಟಾ 1 ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಡೆಲ್ಟಾ 12 ಅಂತ ಬಂದಾಗ 4th ಇಯರ್ ವ್ಯಾಲ್ಯೂವಿನಿಂದ 3rd ಇಯರ್ ವ್ಯಾಲ್ಯೂವನ್ನು y ವ್ಯಾಲ್ಯೂವನ್ನು ಲೆಸ್ ಮಾಡಬೇಕು. ಸೊ 500 ಮೈನಸ್ 300 ಅಂತ ಆಯಿತು. ಸೊ 500 ಮೈನಸ್ 300 ಅಂತ ಬಂದಾಗ 200 ಅಂತಕ್ಕಂಥದ್ದು ಡೆಲ್ಟಾ 12 ವ್ಯಾಲ್ಯೂ ಆಗುತ್ತೆ. ದೆನ್ ಡೆಲ್ಟಾ 13 ಅಂತ ಬಂದಾಗ y4 ಮೈನಸ್ y3 ಅಂತ ಕರಿತೇವೆ. ಸೊ ಅಂದರೆ 700 ಮೈನಸ್ 500 ಅಂತ ಆಯಿತು. ಸೊ 700 ಮೈನಸ್ 500 ಅಂತ ಬಂದಾಗ ನಮಗೆ 200 ಅಂತಕ್ಕಂಥದ್ದು ಡೆಲ್ಟಾ 13ಯ ವ್ಯಾಲ್ಯೂ ಆಗುತ್ತೆ. ಅದೇ ರೀತಿಯಲ್ಲಿ ಲಾಸ್ಟ್ ಒನ್ ಡೆಲ್ಟಾ 14 y5 ಮೈನಸ್ y4 ಅಂತ ಆಗುತ್ತೆ. 800 ಮೈನಸ್ 700 ಅಂತ ಮಾಡಿಕೊಂಡ್ರೆ ನಮಗೆ ರಿಮೈನಿಂಗ್ ಆನ್ಸರ್ 100 ಅಂತಕ್ಕಂಥದ್ದು ಬಂತು. ಸೊ ಈ ರೀತಿಯಲ್ಲಿ ಡೆಲ್ಟಾ 1 ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ದೆನ್ ಡೆಲ್ಟಾ 2 ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಡೆಲ್ಟಾ 2 ಅಂತ ಅಂದರೆ ನಾವು ಏನು ಡೆಲ್ಟಾ 1 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಆ ಡೆಲ್ಟಾ 1 ಕಾಲಮಿನಲ್ಲಿ ಇರತಕ್ಕಂತಹ ಡಿಫ್ರೆನ್ಸಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ಡೆಲ್ಟಾ 2 ವ್ಯಾಲ್ಯೂಗಳನ್ನು ಅಥವಾ ಡೆಲ್ಟಾ 20, 21, 23, 22 ಈ ಥರದ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ರೀತಿಯಲ್ಲಿ ಬಂದಾಗ ಡೆಲ್ಟಾ 20 ಅಂತ ಅಂದರೆ ಡೆಲ್ಟಾ 11 ಮೈನಸ್ ಡೆಲ್ಟಾ 10 ಅಂತ ಆಗುತ್ತೆ. ಸೊ ಡೆಲ್ಟಾ 11 ಮೈನಸ್ ಡೆಲ್ಟಾ 10 ಅಂತ ಅಂದರೆ 150 ಮೈನಸ್ 150 ಬಂತು. ಅದೇ ರೀತಿಯಲ್ಲಿ ಡೆಲ್ಟಾ 20 ಅಂತ ಬಂದಾಗ ಡೆಲ್ಟಾ 12 ಮೈನಸ್ ಡೆಲ್ಟಾ 11 200 ಮೈನಸ್ 150 50 ಬಂತು. ದೆನ್ ಡೆಲ್ಟಾ 22 ಅಂತ ಬಂದರೆ ಡೆಲ್ಟಾ 13 ಮೈನಸ್ ಡೆಲ್ಟಾ 12 200 ಮೈನಸ್ 200 0 ಅಂತ ಆಗುತ್ತೆ. ಡೆಲ್ಟಾ 23 ಅಂತ ಬಂದಾಗ ಡೆಲ್ಟಾ 14 ಮೈನಸ್ ಡೆಲ್ಟಾ 13. ಸೊ ಡೆಲ್ಟಾ 14 100 ಇದೆ ಮೈನಸ್ ಡೆಲ್ಟಾ 13 200 ಇದೆ. ಸೊ 100 ಮೈನಸ್ 200 ಅಂತ ಮಾಡಿದ್ರೆ ನಮಗೆ ಇಲ್ಲಿ ಮೈನಸ್ 100 ಅಂತಕ್ಕಂಥದ್ದು ಡೆಲ್ಟಾ 23ಯ ವ್ಯಾಲ್ಯೂ ಸಿಗುತ್ತೆ. ಸೊ ಇದೇ ರೀತಿಯಲ್ಲಿ ನಾವು ಎಷ್ಟು ಲೀಡಿಂಗ್ ಡಿಫ್ರೆನ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ ಅಂತ ಅಂದರೆ ಕೊನೆಯ ಕಾಲಮಿನಲ್ಲಿ ಕೇವಲ ಒಂದು ಸಂಖ್ಯೆ ಬರುವವರೆಗೂ ಕೂಡ ನಾವು ಈ ಒಂದು ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ರೀತಿಯಲ್ಲಿ ಮಾಡಿದಾಗ ನಮಗೆ ಡೆಲ್ಟಾ 3 ವ್ಯಾಲ್ಯೂ ಬರುತ್ತೆ. ಸೊ ಡೆಲ್ಟಾ 3 ಅಂತ ಬಂದಾಗ ಡೆಲ್ಟಾ 2 ಕಾಲಮಿನ ಡಿಫ್ರೆನ್ಸಿಯೇಷನ್. ಸೊ ಆನ್ಸರ್ಸ್ ಬಂದು 0 ಮೈನಸ್ 50 ಮೈನಸ್ 100 ಅಂತ ಆಯಿತು. ಅದೇ ರೀತಿಯಲ್ಲಿ ಡೆಲ್ಟಾ 4 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೆಲ್ಟಾ 4 ಅಂತ ಬಂದಾಗ ಮೈನಸ್ 50 ಮೈನಸ್ 50 ಬರುತ್ತೆ. ಡೆಲ್ಟಾ 5 ಅಂತ ಬಂದಾಗ 0 ಅಂತಕ್ಕಂಥದ್ದು ಮೈನಸ್ 50 ಅಂತ ಬಂದಾಗ ಕ್ಯಾನ್ಸಲೇಷನ್ ಆಗುತ್ತೆ ಅಥವಾ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಆಗುತ್ತೆ. ಅದರ ಬೇಸ್ ಮೇಲೆ ಮೈನಸ್ 50 ಪ್ಲಸ್ 50 ಅಂತ ಮಾಡಿದಾಗ ನಮಗೆ 0 ಅಂತಕ್ಕಂಥದ್ದು ಡೆಲ್ಟಾ 50 ವ್ಯಾಲ್ಯೂ ಆಯಿತು. ಈ ರೀತಿಯಲ್ಲಿ ಕೊನೆಯ ಕಾಲಮಿನಲ್ಲಿ ಒಂದು ಸಂಖ್ಯೆ ಬರುವವರೆಗೂ ಕೂಡ ನಾವು ಲೀಡಿಂಗ್ ಡಿಫ್ರೆನ್ಸಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಾದ ನಂತರದಲ್ಲಿ ನಾವು ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೆಕೆಂಡ್ ಸ್ಟೆಪ್ ಅಂತ ಬಂದಾಗ ಈ ಲೀಡಿಂಗ್ ಡಿಫ್ರೆನ್ಸಸ್ ಏನಿದೆ ಇದನ್ನು ನಾವು ಸ್ಟೆಪ್ 1 ಅಂತ ಕರಿತೀವಿ. ಸೆಕೆಂಡ್ ಸ್ಟೆಪ್ ಅಂತ ಬಂದರೆ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಎಕ್ಸ್ ಈಕ್ವಲ್ಸ್ ಟು item of interpolation minus item of origin divided by difference between adjoining item. So item of interpolation means ಯಾವ ವ್ಯಾಲ್ಯೂಗೆ ನಾವು ಇಂಟರ್ಪೋಲೇಟೆಡ್ ಅನ್ನು ಮಾಡಬೇಕಾಗಿ ಬರುತ್ತೆ. ಸೊ ಅಂದರೆ ಪ್ರಾಬ್ಲಮಿನಲ್ಲಿ ಕೇಳಿರ್ತಕ್ಕಂಥದ್ದು ಫೈಂಡ್ ದ ವೇಜ್ ಅರ್ನರ್ಸ್ ಫಾರ್ ₹35 ಅಂತ ಇದೆ.
ಸೊ 35 ರೂಪಾಯಿಯಷ್ಟು ವೇಜಸನ್ನು ಅರ್ನ್ ಮಾಡ್ತಾ ಇರ್ತಕ್ಕಂತಹ ನಂಬರ್ ಆಫ್ ಎಂಪ್ಲಾಯೀಸನ್ನು, ಸೊ 35 ರೂಪಾಯಿಯಷ್ಟು ವೇಜಸನ್ನು ಅರ್ನ್ ಮಾಡ್ತಾ ಇರ್ತಕ್ಕಂತಹ ನಂಬರ್ ಆಫ್ ಎಂಪ್ಲಾಯೀಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ಐಟಮ್ ಆಫ್ ಇಂಟರ್ಪೊಲೇಷನ್ ಅಂತ ಬಂದಾಗ ಆ 35 ರೂಪಾಯಿಯನ್ನು ನಾವಿಲ್ಲಿ ಐಟಮ್ ಆಫ್ ಇಂಟರ್ಪೊಲೇಷನ್ ಅಂತ ಹೇಳಿ ಕನ್ಸಿಡರೇಷನ್ ತೆಗೆದುಕೊಳ್ತೇವೆ. ಐಟಮ್ ಆಫ್ ಒರಿಜಿನ್ ಅಂತ ಬಂದಾಗ ಸೊ ಈ ಪ್ರಾಬ್ಲಮಿನಲ್ಲಿ ಎಕ್ಸ್ ವ್ಯಾಲ್ಯೂ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು 10 ನಂಬರಿಂದ. ಸೊ ಬಿಗಿನಿಂಗ್ ವ್ಯಾಲ್ಯೂವನ್ನು ನಾವಿಲ್ಲಿ ಐಟಮ್ ಆಫ್ ಒರಿಜಿನ್ ಅಂತೇಳಿ ಕರೆಯುತ್ತೇವೆ. ಸೊ 10 ಅಂತಕ್ಕಂಥದ್ದು ಈ ಪ್ರಾಬ್ಲಮಲ್ಲಿ ಐಟಮ್ ಆಫ್ ಒರಿಜಿನ್ ಅಂತ ಆಯಿತು. ದೆನ್ ಸೆಕೆಂಡ್ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜಾಯ್ನಿಂಗ್ ಪಾಯಿಂಟ್ ಅಂತ ಬಂದರೆ ಇಲ್ಲಿ ಯಾವುದೇ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಫೈಂಡ್ ಔಟ್ ಮಾಡಿಕೊಂಡ್ರೆ, ಎಕ್ಸ್ ಕಾಲಮಿನಲ್ಲಿ ಯಾವುದೇ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅಥವಾ ಪರ್ಟಿಕ್ಯುಲರ್ ಆಗಿ ನಮಗೆ 35 ರೂಪಿ ವೇಜ್ ಅರ್ನಿಂಗ್ಸನ್ನು ಮಾಡ್ತಕ್ಕಂತಹ ಎಂಪ್ಲಾಯಿಗಳ ಸಂಖ್ಯೆ ಬೇಕಾಗಿರೋದ್ರಿಂದ ಅಲ್ಲಿ ಇರ್ತಕ್ಕಂಥದ್ದು ಅಡ್ಜಾಯ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಆ 35 ಎಲ್ಲಿ ಬರುತ್ತೆ, 30 ಮತ್ತು 40 ನಡುವೆ ಬರುತ್ತೆ. ಅಂದರೆ ಎಕ್ಸ್ ವೇರಿಯೇಬಲ್ಗಳಲ್ಲಿ 30 ಮತ್ತು 40 ನಡುವೆ ಬರೋದ್ರಿಂದ ಆ 30 ಮತ್ತು 40 ನಡುವಿನ ಡಿಫ್ರೆನ್ಸಿಯೇಷನ್ ಎಷ್ಟಿದೆ, 10 ಇದೆ. ಸೊ 10 ನಾವಿಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜಾಯ್ನಿಂಗ್ ಐಟಮ್ ಅಂತೇಳಿ ಕರೆಯುತ್ತೇವೆ. ಸೊ ಅದರ ಬೇಸ್ ಮೇಲೆ ಎಕ್ಸ್ ಈಕ್ವಲ್ಸ್ ಟು 35 ಮೈನಸ್ 10 ಡಿವೈಡೆಡ್ ಬೈ 10. ಸೊ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಈಕ್ವಲ್ಸ್ ಟು 25 ಡಿವೈಡೆಡ್ ಬೈ 10 ಅಂತ ಆಯಿತು. ದೆನ್ ಎಕ್ಸ್ ಈಕ್ವಲ್ಸ್ ಟು 2.5, ದಟ್ ಮೀನ್ಸ್ 25 ಡಿವೈಡೆಡ್ ಬೈ 10 ಅಂತ ಮಾಡಿದಾಗ ಫೈನಲ್ ಆನ್ಸರ್ ಬಂದು 2.5 ಬರುತ್ತೆ. ಇದನ್ನು ನಾವಿಲ್ಲಿ ಎಕ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ದೆನ್ ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ಥರ್ಡ್ ಸ್ಟೆಪ್ಪಲ್ಲಿ ನಾವು ನ್ಯೂಟನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಸೊ ನ್ಯೂಟನ್ಸ್ ಫಾರ್ಮುಲಾ ಅಂತ ಬಂದಾಗ ಸೊ ಇಲ್ಲೇನಾಗಿದೆ, ನಮಗೆ ಡೆಲ್ಟಾ ಅಂತಕ್ಕಂಥದ್ದು ಅಪ್ ಟು ಡೆಲ್ಟಾ 5ವರೆಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದ್ರಿಂದ ನಾವು ಫಾರ್ಮುಲಾವನ್ನು ಡೆಲ್ಟಾ 50ವರೆಗೂ ಕೂಡ ಮುಂದುವರಿಸ್ಕೊಳ್ತಾ ಹೋಗಬೇಕಾಗಿ ಬರುತ್ತೆ. ಸೊ ಅದರ ಬೇಸ್ ಮೇಲೆ ಫಾರ್ಮುಲಾವನ್ನು ನಾವು ಫಾರ್ಮೇಷನ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಫಾರ್ಮುಲಾ ಏನಾಗುತ್ತಪ್ಪ ಅಂತಂದರೆ ಡೆಲ್ಟಾ 50 ಇರೋದ್ರಿಂದ ಸೊ ಫಾರ್ಮುಲಾ ಅಂತಕ್ಕಂಥದ್ದು y ಈಕ್ವಲ್ಸ್ ಟು y0 ಪ್ಲಸ್ x ಇಂಟು ಡೆಲ್ಟಾ 10 ಪ್ಲಸ್ x ಇಂಟು x ಮೈನಸ್ 1 ಡಿವೈಡೆಡ್ ಬೈ 1 ಇಂಟು 2 ಇಂಟು ಡೆಲ್ಟಾ 20 ಪ್ಲಸ್ x ಇಂಟು x minus 1 into x minus 2 divided by 1 into 2 into 3 into delta 30 plus x into x minus 1 into x minus 2 into x minus 3 divided by 1 into 2 into 3 into 4 into delta 40 plus x into x minus 1 into x minus 2 into x minus 3 into x minus 4 divided by 1 into 2 into 3 into 4 into 5 into delta 50. So leading differences ನಮಗೆ 5 ಇರೋದ್ರಿಂದ ಆ 50 ಬರುವವರೆಗೂ ಕೂಡ ಫಾರ್ಮುಲಾವನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕು. ಸೊ ಅದರ ಬೇಸ್ ಮೇಲೆ ಒಂದು ವೇಳೆ ನಮಗೆ ಏನಾದರೂ ಲೀಡಿಂಗ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು ಡೆಲ್ಟಾ 40ಗೆ ಎಂಡ್ ಆಗಿದೆ ಅಂತ ಬಂದರೆ ನಮಗೆ ಲಾಸ್ಟ್ ಪಾರ್ಟ್ ಏನಿದೆ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 4 ಅಂತಕ್ಕಂಥ ಲಾಸ್ಟ್ ಪಾರ್ಟ್ ಏನಿದೆ ಅದನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಮಗೇನಾದರೂ ಡೆಲ್ಟಾ 6 ಇದೆ ಅಂತ ಬಂದಾಗ ಇದರ ಜೊತೆಯಲ್ಲಿ ಮತ್ತೊಂದು ಪಾರ್ಟನ್ನು ಆ್ಯಡಪ್ ಮಾಡಬೇಕಾಗಿ ಬರುತ್ತೆ. ಸೊ ಅಂದರೆ x into x minus 1 into x minus 2 into x minus 3 into x minus 4 into x minus 5 divided by 1 into 2 into 3 into 4 into 5 in 4 into 5 into 6 into delta 60 ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡಿದ್ದಾರೆ. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಡೆಲ್ಟಾ 50ಗೆ ಎಂಡ್ ಅಪ್ ಆಗಿರೋದ್ರಿಂದ
ನಾವು ಅದನ್ನು ರೆಕಾರ್ಡಿಂಗ್ ಹಾಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಫಾರ್ಮುಲಾವನ್ನು ಫಾರ್ಮೇಷನ್ ಮಾಡಿಕೊಂಡ ನಂತರದಲ್ಲಿ ನಮಗೆ ಏನು ವ್ಯಾಲ್ಯೂಗಳಿದೆ ಆ ವ್ಯಾಲ್ಯೂಗಳನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಬೇಕು. ಈಗಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡಿರ್ತಕ್ಕಂತಹ ಟೇಬಲಿನಲ್ಲಿ y0 ಅಂತಕ್ಕಂಥದ್ದನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ಕೊಂಡಿದ್ದೇವೆ. ಸೊ y0 ವ್ಯಾಲ್ಯೂ ಒಂದು 50 ಇದೆ, ಪ್ಲಸ್ ಎಕ್ಸ್ ಅಂತ ಬಂದಾಗ ಸ್ಟೆಪ್ 2 ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 2.5 ಇದೆ. 10 ಅಂತ ಬಂದಾಗ ಟೇಬಲಿನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 100 ಇದೆ, ಪ್ಲಸ್ ಎಕ್ಸ್ ವ್ಯಾಲ್ಯೂ 2.5 ಇಂಟು ಎಕ್ಸ್ ವ್ಯಾಲ್ಯೂ 2.5 minus 1 divided by 1 into 2 delta 20 ಅಂತ ಬಂದಾಗ ಟೇಬಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 50 ಇದೆ, ಪ್ಲಸ್ ಎಕ್ಸ್ ವ್ಯಾಲ್ಯೂ 2.5 ಇಂಟು 2.5 minus 1 ಇಂಟು 2.5 minus 2 divided by 1 into 2 into 3 ಇಂಟು ಡೆಲ್ಟಾ 30 ವ್ಯಾಲ್ಯೂ ಬಂದು 0 ಇದೆ, 0ವನ್ನು ರೆಕಾರ್ಡಿಂಗ್ ಹಾಕ್ಕೊಳ್ಳಿ, ಪ್ಲಸ್ 2.5 ಇಂಟು 2.5 minus 1 into 2.5 minus 2 into 2.5 minus 3 divided by 1 into 2 into 3 into 4 delta 40 ವ್ಯಾಲ್ಯೂ ಬಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ -50 ಇದೆ, ಪ್ಲಸ್ ಎಕ್ಸ್ ವ್ಯಾಲ್ಯೂ 2.5 ಇಂಟು ಎಕ್ಸ್ ವ್ಯಾಲ್ಯೂ 2.5 minus 1 into 2.5 minus 2 into 2.5 minus 3 into 2.5 minus 4 divided by 1 into 2 into 3 into 4 into 5 into delta 50 ವ್ಯಾಲ್ಯೂ ಬಂದು 0 ಇದೆ. ಸೊ 0ವನ್ನು ನಾವು ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ y0 ವ್ಯಾಲ್ಯೂ 50 ಇದೆ, ಪ್ಲಸ್ 2.5 ಇಂಟು 100 250 ಬರುತ್ತೆ, ಪ್ಲಸ್ ರಿಮೈನಿಂಗ್ ಪಾರ್ಟನ್ನು ಸಿಂಪ್ಲಿಫೈ ಮಾಡಿದಂಥ ಸಂದರ್ಭದಲ್ಲಿ 93.75 ಪ್ಲಸ್ 0 ಪ್ಲಸ್ 1.953 ಪ್ಲಸ್ 0 ಅಂತ ಆಯಿತು. ಸೊ ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ ಸಂದರ್ಭದಲ್ಲಿ 395.70 ಅಂತ ಆಗುತ್ತೆ. ಸೊ ನಾವು ರೌಂಡಪ್ಪನ್ನು ಮಾಡಿಕೊಂಡ್ರೆ 396 ಅಂತ ಆಯಿತು. ಸೊ ಈ 396 ಏನಪ್ಪ ಅಂದರೆ ನಂಬರ್ ಆಫ್ ವರ್ಕರ್ಸ್ ಹೂ ಅರ್ನ್ಸ್ ₹35 ಆ್ಯಸ್ ಎ ವೇಜ್ ರೇಟ್. ಸೊ 35 ರೂಪಾಯಿಯಷ್ಟು ವೇಜಸ್ಸನ್ನು ಕೂಲಿಯನ್ನು ಅರ್ನ್ ಮಾಡ್ತಾ ಇರ್ತಕ್ಕಂತಹ ನಂಬರ್ ಆಫ್ ಎಂಪ್ಲಾಯಿಗಳ ಸಂಖ್ಯೆ 396 ಅಂತ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ನ್ಯೂಟನ್ಸ್ ಮೆಥಡ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಬಂದಾಗ ಅಥವಾ ಅಡ್ವಾನ್ಸಿಂಗ್ ಡಿಫ್ರೆನ್ಸಸ್ ಅಂತ ಬಂದಾಗ ಈ ಒಂದು 3 ಹಂತಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅದೇ ರೀತಿಯಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಇದೆ. ಸೊ ಸೆಕೆಂಡ್ ಪ್ರಾಬ್ಲಮನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.